ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 17ನೇ ಪ್ರಶ್ನೆ. ಕೆಲರು ಗೋಧಿಯ ಸಾಮೆಯನ್ನು, ಕೆಲರು ನವಣೆಯ ಕಂಬು ಜೋಳವ, ಕೆಲರು ಆರಕವೆಂದು, ಕೆಲವರು ನೆಲ್ಲನ್ ಅತಿಶಯವ. ಇಲ್ಲಿ 3 ಸಾಲುಗಳಿದ್ದಾವೆ. ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ, ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದು 1 ಅಂಕ, ಒಟ್ಟು 3 ಅಂಕಗಳಿರ್ತವೆ. ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ತಿಳಿಯೋಣ ಮಕ್ಕಳೇ. ಈ ಪದ್ಯಕ್ಕೆ ಲಘು ಗುರುಗಳನ್ನು ಹಾಕೋಣ ಮಕ್ಕಳೇ. ಈ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಲಘು ಗುರುಗಳನ್ನು ಗುರುತಿಸೋಣ ಮಕ್ಕಳೇ. ಗಮನಿಸಿ, ಇಲ್ಲಿ ಕೆ ಇದೆ, ಲಘು. ಯು ಚಿಹ್ನೆಯಲ್ಲಿ ನಾವು ಗುರುತಿಸ್ತೀವಿ. ಲಘು ಅಂದ್ರೆ 1 ಅಂಶ ನೋಡಿ. ಇದು ಸಹ ಲಘು ಆಗ್ತದೆ. ಇದು ಗೋ ಇದೆ ನೋಡಿ, ಇದು ಗುರು ಆಗ್ತದೆ. ಗುರು ಅಂದ್ರೆ ಮೈನಸ್ ತರ ಇರುತ್ತೆ ನೋಡಿ, ಈ ಚಿಹ್ನೆ ಬಳಸಬೇಕು. ಗುರು ಅಂದ್ರೆ 2 ಅಂಶ. ದಿ ಲಘು ಸಕಿಲಿ ಸ ದೀರ್ಘಾಕ್ಷರ ಇದೆ, ಗುರು ಆಗ್ತದೆ. ಲಘು. ಇದು ಮೊದಲನೇ ಸಾಲು. ಈಗ 2ನೇ ಸಾಲಿಗೆ ಲಘು ಗುರುಗಳನ್ನು ಹಾಕೋಣ. ಲಘು. ಕಮ್ ಇದೆ ನೋಡಿ, ಇದು ಬಿಂದು ಇದೆ, ವ್ಯಂಜನಾಕ್ಷರ ಕ, ಇಲ್ಲಿ ಬಿಂದು, ಕಮ್ ಇರೋದ್ರಿಂದ ಇದು ಗುರು ಆಗ್ತದೆ, ಲಘು ಆಗ್ತದೆ. ಜೋ ದೀರ್ಘಾಕ್ಷರ, ಗುರು, ಲಘು. ಹಾಗೆಯೇ ಪದ್ಯದ 3ನೇ ಸಾಲು. ಲಘು, ಗುರು, ಲಘು, ಇದು ಗುರು, ಲಘು. ಇಲ್ಲಿ ಗಮನಿಸಿ, ಲಾಕೆ ಲಾ ಒತ್ತಕ್ಷರ ಇದೆ, ಇದು ಗುರು ಆಗ್ಬೇಕಾಗ್ತದೆ. ಆದ್ರೆ ಛಂದಸ್ಸಿನ ನಿಯಮದ ಪ್ರಕಾರ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ, ಒತ್ತಕ್ಷರ ಲಘು ಆಗ್ತದೆ. ಅರ್ಥ ಆಯ್ತಲ್ಲ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಘು. ಈ ಕೊನೆಯ ಅಕ್ಷರ ವಾ ಇದೆ ನೋಡಿ, ಇಲ್ಲಿ ಗುರು ಆಗ್ತದೆ, ಇಲ್ಲಿ ಲಘು ಆಗ್ಬೇಕು, ಆದ್ರೆ ಗುರು ಆಗ್ತದೆ. ಮುಂದೆ ಅದರ ಬಗ್ಗೆ ಹೇಳ್ತೀನಿ. ಗುರುನ ಹಾಕೋಣ. ಗಣ ವಿಭಾಗವನ್ನು ಹೇಗೆ ಮಾಡೋಣಪ್ಪ ಅಂದ್ರೆ, 3 ಗಣಗಳಿಗೆ 1 ಗಣ, ಆಮೇಲೆ 4 ಗಣಗಳಿಗೆ 1 ಗಣ ಅಂತ ವಿಭಾಗ ಮಾಡೋಣ ನೋಡಿ. ಇಲ್ಲಿ ಲಘು ಒಂದರಿಂದ 1 2 3 ಆಯ್ತಲ್ಲ. ಇಲ್ಲಿ ಗೋ ಇದೆ ನೋಡಿ, ಇಲ್ಲಿ ಇದು ಗುರು, ಇದು 2 ಅಂಶ, 3 ಅಂಶ, 4 ಅಂಶ, ಇದು 4. ಇಲ್ಲಿ ಮತ್ತೆ 3 ಅಂಶಕ್ಕೆ ಹಾಕಬೇಕಾಗ್ತದೆ. 2 1 3. ಹಾಗೆ ಇಲ್ಲಿ 4 ಅಂಶಕ್ಕೆ ಹಾಕಬೇಕಾಗ್ತದೆ. ಇಲ್ಲಿ 1 2 3 4. ಅದೇ ರೀತಿ 2ನೇ ಪಾದವನ್ನು ಸಹ ಗಣ ವಿಭಾಗ ಮಾಡೋಣ. 3 4 3 4. 3ನೇ ಪಾದವನ್ನು ಗಣ ವಿಭಾಗ ಮಾಡೋಣ. 3 4 3 4 3 4. ಇಲ್ಲಿ ವಾ ಇದೆಯಲ್ಲ, ಇದು ಲಘು ಆಗ್ಬೇಕು, ಆದ್ರೆ ಗುರು ಆಗ್ತಿದೆ. ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ ನೋಡಿ. 3 ಇದು 4 3 4. ಈಗ ಗಣಗಳನ್ನು ಕೊಡೋಣ. 3 + 4 = 7. 7 + 3 = 10. 10 + 4 14. ಈ 2ನೇ ಪಾದವು ಸಹ ಅದೇ ರೀತಿ ಬರ್ತದೆ. ಗಮನಿಸಿ, 3 4 3 4. 3 + 4 7. 7 + 3 10. 10 + 4 14. 3ನೇ ಪಾದ ಗಣ ವಿಭಾಗ ಮಾಡೋಣ. 3 4 3 4 3 4. ಇಲ್ಲಿ 2 ಮಾಡ್ಕೊಳ್ಳೋಣ, ಕೊಡೋಣ. 3 + 4 7. 7 + 3 10. 10 + 4 14. 14 + 3 17. 17 + 4 21. 21 + 2 23. ಈಗ ಕೊಡೋಣ. 3 + 2 5. 5 + 4 9. 9 + 4 13. 3 ಇಡೋಣ. ಇಲ್ಲಿ 2 3 3 1 4 53. ಛಂದಸ್ ಯಾವುದು ಅನ್ನೋದನ್ನ ತೆಗೆದುಕೊಳ್ಳೋದಾದ್ರೆ ಇದು ಭಾಮಿನಿ ಷಟ್ಪದಿ. ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ ಅಂತ. ಭಾಮಿನಿ ಷಟ್ಪದಿಯ ನಿಯಮ ಅಂದ್ರೆ, ಭಾಮಿನಿ ಷಟ್ಪದಿಯಲ್ಲಿ 6 ಸಾಲುಗಳಿರ್ತವೆ ಅಥವಾ 6 ಪಾದಗಳಿರ್ತವೆ. 1 2 4 ಮತ್ತು 5ನೇ ಪಾದಗಳಲ್ಲಿ ತಲಾ 4 ಮಾತ್ರೆಗಳು. 3 ಮತ್ತು 6ನೇ ಪಾದಗಳಲ್ಲಿ ತಲಾ 21 ಮಾತ್ರೆ ಮತ್ತು 1 ಗುರು ಇದೆ. ಮಾತ್ರಾ ಸಂಖ್ಯೆ ಆಧಾರದಿಂದ ನೋಡಿದಾಗ 1 2 4 ಮತ್ತು 5ನೇ ಪಾದಗಳು ಒಂದಕ್ಕೊಂದು ಸಮ, 3 ಮತ್ತು 6ನೇ ಪಾದಗಳು ಪರಸ್ಪರ ಸಮ. ನಾವು ಈ ಪದ್ಯದ ಸಾಲುಗಳಲ್ಲಿ 3 ಸಾಲುಗಳಿದ್ದಾವೆ. ಭಾಮಿನಿ ಷಟ್ಪದಿಯಲ್ಲಿ ಈ 3 ಸಾಲುಗಳನ್ನ ಪೂರ್ವಾರ್ಧ ಅಂತ ಕರಿತೀವಿ.
ಪೂರ್ವಾರ್ಧ ಅಂದ್ರೇನು? 1, 2 ಮತ್ತು 3ನೇ ಪಾದಗಳನ್ನು ಪೂರ್ವಾರ್ಧ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ನಾವು ಏನ್ ತಿಳ್ಕೊಬೇಕಪ್ಪ ಅಂದ್ರೆ 3 ಮತ್ತು 6ನೇ ಸಾಲಿನಲ್ಲಿ ಇದು ಲಘುವಾಗಿದ್ರು ಗುರು ಅಂತ ಭಾವಿಸ್ಕೋಬೇಕು. ಅರ್ಥ ಆಯ್ತಂತ ಭಾವಿಸ್ಕೋತೀನಿ.